ಓಕೆ ಗಾಯ್ಸ್, ಇವಾಗ ನೈಟ್ 1 ಗಂಟೆ ಆಗಿದೆ. ಸೊ ನನಗೆ ಹೊಟ್ಟೆ ಹಸಿದೆ. ಸೊ ನನ್ನ ಜೊತೆ ಪಾಸ್ತಾ ಮಾಡೋಕ್ಕೆ ಬನ್ನಿ. ಹೊರಗೆ ಜೋರಾಗಿ ಮಳೆ ಬರ್ತಾಯಿದೆ. ಸೊ ಭಾಳ ಹೊಟ್ಟೆ ಹಸಿತಿತ್ತು. ಸೊ ಇವಾಗ ಪಾಸ್ತಾ ಮಾಡೋಣ. ಓಕೆ, ಇವಾಗ ಪಾಸ್ತಾನ ಬೇಯಿಸೋಣ. ಈ ಕಡೆ ಇಡೋಣ, ಈ ಕಡೆ. ಗಾಯ್ಸ್, ಆಯಿಲ್ ಸೊ ಓಕೆ, ಪಾಸ್ ಮಿಕ್ಸ್ ಮಾಡಿ. ಓಕೆ ಗಾಯ್ಸ್, ಇವಾಗ ಆಗಲಿ. ಸೊ ಅದಕ್ಕೆ ಮಸಾಲೆಗೆ ಇವಾಗ ವೆಜಿಟೇಬಲ್ ಕಟ್ ಮಾಡಬೇಕು. ಸೊ ಇವಾಗ ಆನಿಯನ್, ಟೊಮ್ಯಾಟೊ, ಚಿಲ್ಲಿ ಹಾಕಲ್ಲ, ಬಟ್ ನಾನು ಹಾಕ್ತೀನಿ, ನನಗೆ ಸ್ಪೈಸಿ ಇಷ್ಟ. ಸೊ ಇವಾಗ ತಗೊಂಡು ಕಟ್ ಮಾಡ್ತೀನಿ. ಓಕೆ ಗಾಯ್ಸ್, ಇವಾಗ ಆನಿಯನ್ ಕಟ್ ಮಾಡಿದೆ. ಇವಾಗ ಟೊಮೆಟೊ ತೊಗೊಂಡ್ಬಿಡೋಣ, ಮತ್ತು ಚಿಲ್ಲಿ ತೊಗೊಂಡ್ಬಿಡೋಣ. ಓಕೆ ಬನ್ನಿ. ಓಕೆ ಗಾಯ್ಸ್, ಇವಾಗ ಆನಿಯನ್ ರೆಡಿಯಾಗಿದೆ, ಟೊಮೆಟೊ ರೆಡಿಯಾಗಿದೆ. ಇವಾಗ ಚಿಲ್ಲಿ ಹಾಕ್ಬೇಕು. ಓಕೆ ಗಾಯ್ಸ್, ಚಿಲ್ಲಿ ಇಲ್ಲಿದೆ. ಸೊ ಓಪನ್ ಮಾಡಿ. ಓಕೆ ಗಾಯ್ಸ್, ಇವಾಗ 1 ಕಪ್ ಆಯಿಲ್ ಹಾಕೋಣ. ಸೊ ನೋಡಿ ಇಲ್ಲಿ ಜೀರಾ, ಗಾಯ್ಸ್, ಬೇರೆಯವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನನಗಿಷ್ಟ ಆಗಿದ್ದು ನನ್ನ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ಸೊ ನಿಮ್ಗದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಬನ್ನಿ, ಇನ್ನೂ ಆಗ್ತಾಯಿದೆ. ಸೊ ಅದಕ್ಕೆ ಸಾಸಸ್ ಮತ್ತು ಮಸಾಲ ಎಲ್ಲ ಹಾಕಬೇಕು. ಬನ್ನಿ ಗಾಯ್ಸ್, ನನಗೆ ಒಂದೇ ಭಯ ಇರೋದು, ಮಿಸ್ಸಾಗು ನಮ್ಮ ಡ್ಯಾಡಿ ಇಲ್ಲ ನಮ್ಮ ಮಮ್ಮಿ ಎದ್ದು ಬಂದರೆ ನಾನು ಬೆಳಗ್ಗೆ ನ್ಯೂಸಲ್ಲಿರ್ತೀನಿ. ಪಕ್ಕ ನೋಡಿ. ಓಕೆ ಗೈಸ್, ಇವಾಗ ಚಿಲ್ಲಿ ಪೌಡರ್ ಹಾಕೋಣ. ಓಕೆ ಗೈಸ್, ಇವಾಗ ಚಿಲ್ಲಿ ಸಾಸ್ ಎಲ್ಲ ಹಾಕಿದ್ದೀನಿ. ಗಾಯ್ಸ್, ಎಲ್ಲ ಮಸಾಲೆನೂ ಹಾಕ್ಬಿಟ್ಟಿದ್ದೀನಿ ಇದರೊಳಗೆ. ನೋಡಿ ಹೆಂಗಾಗಿದೆ ಅಂತ, ಹಂಗೆ ಸೈಕ್ ಆಗಿಬಿಟ್ಟಿದೆ. ಓಕೆ ಗೈಸ್, ಇವಾಗ ಪಾಸ್ತಾ ಹಾಕಿದ್ದೀನಿ, ಕಲಸೋಣ. ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ಎಲ್ಲ ಮಸಾಲೆನೂ ಹಾಕಿದ್ದೀವಿ, ಒಂದು ಬಿಟ್ಟಿಲ್ಲ. ಗಾಯ್ಸ್, ಅವರ್ ಪಾಸ್ತಾ ಇಸ್ ರೆಡಿ. ನೋಡಿ ಇಲ್ಲಿ, ಆಹಾ, ಬಿಸಿ ಹೊಗೆ ಬರ್ತಾಯಿದೆ. ಸೊ ನಮ್ಮ ರೂಮಿಗೆ ಹೋಗೋಣ, ಲೈಟ್ ಆನ್ ಮಾಡೋಣ, ಟೇಸ್ಟ್ ಮಾಡೋಣ. ಕರಣ್ ಕಷ್ಟ ಐತೆ ಇಲ್ಲ. ಪಾಸ್ತಾ ಮಾಡಿದ್ದೀನಲ್ಲೇ. ಓಯ್, ಸ್ವಲ್ಪ ಟೇಸ್ಟ್ ನೋಡಂಗೆ, ಟೇಸ್ಟ್ ನೋಡಿ ಹೇಳಪ್ಪ. ಓಕೆ ಗಾಯ್ಸ್, ಲೆಟ್ಸ್ ಟೇಸ್ಟ್ ಪಾಸ್ತಾ. ಓಕೆ ಗೈಸ್, ಅವ್ನು ಬೇಡ ಅಂತ ಅವ್ನು ಮಲಗ್ತಾನಂತೆ. ಸೊ ನಾವೇ ತಿನ್ನೋಣ.
2ನೇ ಸಲ. ಓಕೆ ಗೈಸ್, ಇವಾಗ ತಿಂದ್ವಿ, ಎಲ್ಲ ಕರೆಕ್ಟ್ ಇತ್ತು, ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಟ್ಟಿತ್ತು ಅಷ್ಟೇ. ಸ್ವಲ್ಪ ಖಾರ, ಸ್ವಲ್ಪ ಆಯಿಲ್ ಜಾಸ್ತಿ ಆಗಿತ್ತು. ಸೊ ಇವಾಗ ತಿಂದಿದ್ದಲ್ಲ ಮ್ಯಾಟ್ರು, ಇವಾಗ ಡಿಶ್ ವಾಶ್ ಮಾಡಿದೆ ನೋಡಿ, ಪಾತ್ರೆ ತೊಳಿತಿದೆ ನೋಡಿ ಅದು. ಸೊ ನಾನು ಇವಾಗ ತೊಳಿಲೇಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಮ್ಮಗೆ ಡೌಟ್ ಬರಬಾರ್ದು ನಾನು ನೈಟ್ ಮಾಡ್ಕೊಂಡು ತಿಂದಿದ್ದೀನಿ ಅಂತ. ಸೊ ಇವಾಗ ಬೇಗ ಡಿಶ್ ವಾಶ್ ಮಾಡೋಣ. ಟೈಮ್ ಎಷ್ಟು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇದು ನನ್ನ ಸ್ಲೀಪ್ ಶೆಡ್ಯೂಲ್ ಅಷ್ಟೇ ನೋಡಿ. ಗೈಸ್, ನನಗೆ ಇನ್ಸ್ಟಾಗ್ರಾಮಲ್ಲಿ 50K ಫಾಲೋವರ್ಸ್ ಇದ್ದಾರೆ. ಸೊ ನಾನು ಇವಾಗ ಪಾತ್ರೆ ತೊಳೆದೆ. ಸೊ ಅಮ್ಮನೇ, ಮಗನೇ. ಅವನು ಎಷ್ಟೇ ಎತ್ತರ ಅವನೆಷ್ಟೇ ಎತ್ತರ ಬೆಳೀಲಿ, ಅವನು ಎಲ್ಲಿಗೆ ಹೋಗಲಿ, ಸೊ ಅಮ್ಮನೇ, ಮಗನೇ. ಸೊ ಬನ್ನಿ ಇವಾಗ ಟೈಮ್ ತೋರಿಸ್ತೀನಿ ನಿಮ್ಗೆ ಎಷ್ಟಾಗಿದೆ ಟೈಮ್ ಅಂತ. ಗೈಸ್, ನೈಟಲ್ಲಿ ಏನಾದರೂ ಮಾಡಿದ್ವಾ? ಏನೂ ಇಲ್ಲ, ನಾವೇನು ಮಾಡಿಲ್ಲ, ನಾವೇನು ತಿಂದೂ ಇಲ್ಲ. ಓಕೆ ಗೈಸ್, ಇವಾಗ ಲೈಟ್ ಆನ್ ಮಾಡ್ತೀನಿ ನೋಡಿ. ಓಕೆ, ಟೈಮ್ ನೋಡಿ, 2 ಗಂಟೆ. ಟೈಮ್ 2 ಗಂಟೆ. ಅಪ್ಪ ಅಮ್ಮ ಒಳಗಿದ್ದಾರೆ ಆ ರೂಮಲ್ಲಿ, ನನ್ನ ತಮ್ಮ ಇಲ್ಲಿ ಒಳಗೆ ಮಲಗಿದ್ದಾನೆ. ಸೊ ಇವಾಗ ಇನ್ನೂ ನಿದ್ದೆ ಬರ್ತಿಲ್ಲ, ಏನು ಮಾಡೋದು ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇದು ನಾನು ಡೈಲಿ ಮಲಗೋ ಸ್ಲೀಪ್ ಶೆಡ್ಯೂಲ್. ಓಕೆನಾ? ನಾನು ಡೈಲಿ ಇವತ್ತಲ್ಲೇ ಮಲಗೋದು, ನನಗೆ ಇವತ್ತಲ್ಲೇ ನಿದ್ದೆ ಬರೋದು, ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದೇಳಲ್ಲ. ಸೊ ಬನ್ನಿ, ಇವಾಗೇನಕ್ಕೂ ನಿದ್ದೆ ಬರ್ತಾ ಇದೆ. ಸೊ ಇವಾಗ ಮಲ್ಕೊಂಡು ಮತ್ತೆ ಬೆಳಗ್ಗೆ ಆದರೆ ಬೆಳಗ್ಗೆ ಸಿಗ್ತೀನಿ, ವಾಕಿಂಗ್ ಹೋಗೋಣ. ಸೊ ಅಲ್ಲಿವರೆಗೂ ಬಾಯ್. A few moments later. ಓಕೆ ಗಾಯ್ಸ್, ಇವಾಗ ಕಂಠೇಶ್ವರ ಜ್ಯುವೆಲ್ಲರ್ಸಿಗೆ ಬಂದಿದ್ದೀವಿ. ನಮ್ಮಮ್ಮಗೇನೋ ಕಾಲುಂಗ್ರ ಬೇಕಿತ್ತಂತೆ. ಸೊ ಬನ್ನಿ, ಯಾವ್ದು ಇಷ್ಟ ಆಗುತ್ತೋ ಅದು ತಗೊಳ್ಳೋಣ. ನೋಡಿ, ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೋ. ಹೌದು, ಚೆನ್ನಾಗಿ ನಿಂಗೆ ಯಾವ್ದಾಗುತ್ತೋ ಅದು ತಗೋ. ಗೊತ್ತಿಲ್ಲ. ಕಟ್ಟೋದೇನಿಲ್ವಾ? ಗಾಯ್ಸ್, ಇದು ನೋಡಿ, ಹಳೇದಿದು ಒಂದು, ಇದು ಮತ್ತೆ ಇನ್ನೊಂದು ಇದು. ಮತ್ತೆ ಇದನ್ನು ಬಿಟ್ಟಿದೆ, ಇದು ಗೋಲ್ಡ್ ಮಮ್ಮಿ. ಮತ್ತೆ ಬೆಳ್ಳಿ ಪ್ಯೂರ್ ಇದ್ರೆ ಹಿಂಗೆ ಬ್ಲಾಕ್ ಆಗೋದು. ಹೌದು. ಬೆಳ್ಳಿ ನೋಡೋಕೆ ಬಂದು ಬಂಗಾರ ನೋಡ್ತಿದ್ಯಾ ಮತ್ತೆ? ಗೈಸ್, ಇದು ನೋಡಿ, ಚಿಕ್ಕ ಪಾಪುಗೆ ಸೈಕಾಗಿದೆ, ಮಸ್ತಾಗಿದೆ. ಇದೆಲ್ಲ ಚಿಕ್ಕ ಪಾಪುಗಳಿಗೆ ಬಳೆ, ಖಡ್ಗ ಎಲ್ಲ ಇದೆ ನೋಡಿ. ಇದು ಹುಡುಗಿದ್ದೇನೋ ಗೊತ್ತಿಲ್ಲ. ಇಲ್ಲಿ ಸರಗಳೆಲ್ಲ ಇದೆ. ಓಕೆ ಗೈಸ್, ಇವಾಗ ಸಿಲ್ವರ್ ಶಾಪಿಂಗ್ ಮುಗೀತು. ಸೊ ಇವಾಗ ಹೋಟೆಲ್ಗೆ ಹೋಗೋಣ ಗೈಸ್. ಡೇಟ್ ವಿತ್ ಮಾಮ್, ಫ್ರೈಡ್ ರೈಸ್, ಮನೆಗೆ ಚಿತ್ರಾನ್ನ ಇದೆ, ಅದು ತಿಂದಿಲ್ಲ ಅಂದರೆ
ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದು ಮನೆಗೆ ಚಿಯರ್ಸ್ ಮಾಡಿ. ಓಕೆ ಗಾಯ್ಸ್, ಇವಾಗ ಮನೆಗೆ ಬಂದಿದ್ದೀನಿ. ನೈಟ್ 10 o'clock ಆಗಿದೆ. ಸೊ ಹೆವಿ ನಿದ್ದೆ ಬರ್ತಾ ಇದೆ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ ಇರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.